ದಾವಣಗೆರೆಯಲ್ಲಿ ತಪ್ಪದ ನರಭಕ್ಷಕ ನಾಯಿಗಳ ಕಾಟ. ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಮಗುವಿನ ಮೇಲೆ ನಾಯಿ ಎಗರಿ ಬಿಟ್ಟಿದೆ. ಮುಖಕ್ಕೆ ಕಚ್ಚಿ ತೀವ್ರ ಗಾಯಗೊಳಿಸಿದೆ ಬೀದಿ ನಾಯಿ. ತೀವ್ರ ಗಾಯಗೊಂಡಿರುವ 3 ವರ್ಷದ ಮಗು ಸಾಹಿತ್ಯ ದಾವಣಗೆರೆಯ ಜಮ್ಮಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅನಿತಾ ಸಾವಿನ ಬೆನ್ನಲ್ಲೇ ಮಗು ಗಾಯಗೊಂಡಿರೋದು. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದಾವಣಗೆರೆಯಲ್ಲಿ ನರಭಕ್ಷಕ ನಾಯಿಗಳ ಕಾಟ ತಪ್ತಾ ಇಲ್ಲ. ಮನೆ ಮುಂದೆ ಆಟ ಆಡ್ತಾ ಇದ್ದಂಥ ಮಗುವಿನ ಮೇಲೆ ಎರಗಿ ಬಿಟ್ಟಿದೆ ನಾಯಿ. ಒಂದು ಮುಖಕ್ಕೆ ಕಚ್ಚಿ ತೀವ್ರವಾಗಿ ಗಾಯ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. 3 ವರ್ಷದ ಕಂದ ಸಾಹಿತ್ಯ ಹೆಸರು ತೀವ್ರವಾಗಿ ಗಾಯಗೊಂಡಿರೋದು. ದಾವಣಗೆರೆಯ ಜಮ್ಮಾಪುರ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸೊ ಈಗ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಅದೇ ಮಗು 3 ವರ್ಷದ ಸಾಹಿತ್ಯ ಮನೆ ಮುಂದೆ ಆಟ ಆಡ್ಕೊಂಡಿತ್ತು. ಆಗ ಏಕಾಏಕಿಯಾಗಿ ಈ ಬೀದಿ ನಾಯಿ ಒಂದು ಬಂದು ಆ ಮಗುವಿನ ಮೇಲೆ ಎರಗಿ ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾನೇ ಇದ್ದೀವಿ, ಬೀದಿ ನಾಯಿಗಳ ಹಾವಳಿ ಎಲ್ಲ ಕಡೆ ಜಾಸ್ತಿನೇ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ. ಮಲ್ಲಿಕಾರ್ಜುನ್, ಯಾವಾಗ ಆಗಿರುವಂತ ಘಟನೆ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮಾಯಣ ದಾವಣಗೆರೆಯಲ್ಲಿ ನಾಯಿಗಳ ಹಠಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಕಳೆದ 3 ದಿನದ ಹಿಂದೆ ಹೊನ್ನೂರು ಗೊಲ್ರಟ್ಟಿ ಬಳಿ ಅನಿತಾ ಎಂಬುವರ ಮೇಲೆ ಏನೋ ರಾತ್ರಿ ದಾಳಿ ಮಾಡಿಬಿಟ್ಟು ಮಹಿಳೆಯನ್ನ ಕೊಂದಾಕಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈಗ ಅದೇ ತರದಲ್ಲಿ ಅಂದ್ರೆ ದಾವಣಗೆರೆ ತಾಲೂಕು ಜಮ್ಮಾಪುರ ಗ್ರಾಮದಲ್ಲಿ ಸಾಹಿತ್ಯ ಎಂಬ ಏನು 3 ವರ್ಷದ ಮಗು ಆಟ ಆಡ್ತಿತ್ತು ಮನೆ ಬಳಿ. ಸೊ ಈ ಸಂದರ್ಭದಲ್ಲಿ ಬೀದಿ ನಾಯಿ ದಾಳಿ ಮಾಡಿರ್ತಕ್ಕಂಥದ್ದು. ದಾಳಿ ಮಾಡಿದ ಸಂದರ್ಭದಲ್ಲಿ ಏನು ಬಾಲಿಕೆಯ ಕೆನ್ನೆಯ ಭಾಗಕ್ಕೆ ತುಂಬಾ ಗಂಭೀರವಾಗಿ ತಪ್ಪಿರೋದ್ರಿಂದ ಆಕೆಯನ್ನ ದಾವಣಗೆರೆ ಜಿಲ್ಲೆ ಚಿಗಟೇರಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಈಗ ಅವರ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಏನು ಚಿಂತಾಜನಕವಾಗಿದೆ ಅಂತ ವೈದ್ಯರು ಕೂಡ ಇರ್ತಕ್ಕಂಥದ್ದು. ಈಗ ಪದೇ ಈಗ ನಾಯಿಗಳ ದಾಳಿ ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಮಕ್ಕಳು ಮರಿಗಳನ್ನದೇ ಅಥವಾ ಮಹಿಳೆಯರಂತೆ ಎಲ್ಲರ ಮೇಲೂ ಕೂಡ ಈ ತರ ನಾಯಿ ಅಟ್ಯಾಕ್ ಅಂತಂದ್ರೆ ಇಡೀ ದಾವಣಗೆರೆ ಜನರು ತುಂಬಾ ಒಂದು ಆತಂಕದಲ್ಲಿ ಇರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಾಯಿಗಳನ್ನ ಹಿಡಿಯುವಂತ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಅಭಿಪ್ರಾಯ ಜಿಲ್ಲೆಯಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.